ಈಗ ಬುರುಡೆ ಕೇಸ್ ವಿಚಾರಕ್ಕೆ ಬರೋಣ. ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿ ಬುರುಡೆ ತಂದುಕೊಟ್ಟು ಬುರುಡೆ ಬಿಟ್ಟಂತಹ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಈಗ ಆಲ್ರೆಡಿ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ. ಜೊತೆಗೆ ಈ ಕೇಸ್ನಲ್ಲಿ ದಿನಕ್ಕೊಂದರಂತೆ ಕ್ಷಣಕ್ಕೊಂದರಂತೆ ಟ್ವಿಸ್ಟ್ ಸಿಗ್ತಾನೆ ಇದೆ. ಎಸ್ಐಟಿಯಿಂದ ಇವತ್ತು ಕೂಡ ವಿಚಾರಣೆಗಳನ್ನು ಮುಂದುವರಿಕೆ ಮಾಡಲಾಗ್ತಾ ಇದೆ. ಬುರುಡೆ ಗ್ಯಾಂಗ್ನ ಎಸ್ಐಟಿ ಅಧಿಕಾರಿಗಳಿಂದ ಡ್ರಿಲ್ ಮಾಡಲಾಗ್ತಾ ಇದೆ. ಸತತ 6ನೇ ದಿನವೂ ಕೂಡ ಗಿರೀಶ್ ಮಟ್ಟಣ್ಣ, ಯೂಟ್ಯೂಬರ್ ಅಭಿಷೇಕ್ ಜೊತೆಗೆ ಜಯಂತ್ ಟಿ ವಿಚಾರಣೆ ಆಗ್ತಾ ಇದೆ. ಬುರುಡೆ ಸಿಕ್ಕಿದ್ದರ ಬಗ್ಗೆ, ಉಳಿದ ಅಸ್ಥಿಪಂಜರಕ್ಕೆ ಹುಡುಕಾಟದ ಬಗ್ಗೆ ಎಸ್ಐಟಿ ಅಧಿಕಾರಿಗಳಿಂದ ಮಹತ್ವದ ಸಾಕ್ಷ್ಯವನ್ನ ಕಲೆಕ್ಟ್ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಸೌಜನ್ಯ ಮಾವ ವಿಠಲ್ ಗೌಡನಿಗೂ ಕೂಡ ಎಸ್ಐಟಿ ಡ್ರಿಲ್ ಮಾಡ್ತಾ ಇದೆ. ಇವತ್ತು ಈ ಬುರುಡೆ ಫಿಲಂನ ಡೈರೆಕ್ಟರ್ ಮತ್ತು ಆಕ್ಟರ್ಸ್ಗಳಿಗೆ ವಿಚಾರಣೆಗೆ ಬಿಸಿ. ಇದರ ಜೊತೆಗೆ ಪ್ರಮೋಷನ್ ಮಾಡಿದಂತಹ ಯೂಟ್ಯೂಬರ್ಸ್ ಅವರುಗಳ ವಿಚಾರಣೆಯೂ ಕೂಡ ಆಗ್ತಾ ಇದೆ. ಈಗ ಆಲ್ರೆಡಿ ಈ ಬುರುಡೆ ಕೇಸ್ನಲ್ಲಿ ದಿನಕ್ಕೊಂದರಂತೆ ಕ್ಷಣಕ್ಕೊಂದರಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಅವರು ಹೆಣದಂತಹ ಆ ಬಲೆ ಇದೆಯಲ್ಲ, ಆ ಸುಳ್ಳಿನ ಕಂತೆಗಳ ಒಂದು ಸ್ಟೋರಿ ಇದೆಯಲ್ಲ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಯಾವಾಗ ಯಾರ್ಯಾರಿಗೆ ಎಂಟ್ರಿ ಕೊಡಬೇಕು ಎಲ್ಲವನ್ನೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ರಲ್ಲ, ಅದೆಲ್ಲವೂ ಕೂಡ ಹೊರಗೆ ಬರ್ತಾ ಇದೆ ಈಗ ಎಸ್ಐಟಿ ವಿಚಾರಣೆಯ ಸಂದರ್ಭದಲ್ಲಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ. ರೂಪೇಶ್, ಈ ಧರ್ಮಸ್ಥಳ ಕೇಸ್ ಅಥವಾ ಬುರುಡೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯಿಂದ ವಿಚಾರಣೆ ಇವತ್ತು ಕೂಡ ಕಂಟಿನ್ಯೂ ಆಗ್ತಾ ಇದೆ. ನಿನ್ನೆ ಏನೇನಾಯಿತು ಎಸ್ಐಟಿ ತನಿಖೆಯ ಸಂದರ್ಭದಲ್ಲಿ, ಇವತ್ತೇನೇನು ಆಗುವಂತಹ ನಿರೀಕ್ಷೆ ಇದೆ? ಶರತ್, ನಿನ್ನೆ ಯಾಕಂತ ಹೇಳಿದ್ರೆ ಎಸ್ಐಟಿ ತೀವ್ರವಾದ ತನಿಖೆಯನ್ನು ಮಾಡ್ತಾ ಇದೆ. 5ನೇ ದಿನದ ತನಿಖೆ ನಿನ್ನೆ ಮಾಡಿತ್ತು. ವಿಠಲ್ ಗೌಡ, ಮಟ್ಟಣ್ಣ, ಅಭಿಷೇಕ್ ಸೇರಿ 3 ಜನಕ್ಕೂ ಕೂಡ ತಲಾಶನ ಮಾಡಿದೆ. 3 ಜನಕ್ಕೂ ಕೂಡ ಸಮಗ್ರವಾಗಿರ್ತಕ್ಕಂತ ಒಂದು ಪ್ರಶ್ನೆಗಳನ್ನ ಕೇಳಿದೆ. ಯಾಕಂತ ಹೇಳಿದ್ರೆ ಎಸ್ಐಟಿಗೆ ಚಿಂತೆ ಏನಾಗಿದೆ ಅಂತ ಹೇಳಿದ್ರೆ, ಬುರುಡೆನಲ್ಲಿ ಬಿಡ್ಲಿಕ್ಕಾಗಲ್ಲ, ಅಲ್ಲಿ ಹೇಗೆ ಬಿಡ್ಲಿಕ್ಕಾಗುತ್ತೆ, ಬುರುಡೆಯನ್ನ ಕತೆ ಕಟ್ಟರಲ್ವಾ, ಆ ಬುರುಡೆ ಸಿಕ್ಕದಂತ ಜಾಗದಲ್ಲಿ ವಿಠಲ್ ಗೌಡ ತಂದಿದ್ದೀರ ಅಂತ ಹೇಳಾಗ್ತಾ ಇದೆ. ಹೀಗಾಗಿ ಆ ಸ್ಥಳದಲ್ಲಿ ಬೇರೆ ಅವಶೇಷಗಳು ಸಿಗ್ಬೇಕಲ್ವಾ. ಈಗ ತಲೆಬುರುಡೆ ಮಾತಂದರೆ ಉಳಿದಂತೆ ಅಸ್ಥಿಪಂಜರ ಇಲ್ಲ ಅನ್ನೋ ಪ್ರಶ್ನೆಗಳು ಸಹಜವಾಗಿ ಮಾಡುತ್ತೆ. ಆತ ಚಿನ್ನಯ್ಯ ಹೇಳೋ ಪ್ರಕಾರವಾಗಿ 23 ವರ್ಷದೇ ಹುಡುಗಿದ್ದು ಅಂತ ಹೇಳಿದ್ದ. ಹೀಗಾಗಿ ಯಾರದ್ದು ತಲೆಬುರುಡೆ, ಯಾವ ಕಾರಣಕ್ಕೋಸ್ಕರ ಸಾವನ್ನಪ್ಪಿದ್ರು ಏನು ಅಂತೇಳಿ ಇವರು ಬಂಡವಾಳವನ್ನು ಬಯಲು ಮಾಡಬೇಕಾಗತ್ತೆ. ಹೀಗಾಗಿ ಈ ಬಂಡವಾಳ ಬಯಲು ಮಾಡಬೇಕಾದ್ರೆ ಮೊನ್ನೆ ಸ್ಥಳ ಮಹಾಜರಿಗೆ ಕರ್ಕೊಂಡು ಹೋಗಿದ್ರು, ಸ್ಥಳ ಪರಿಶೀಲನೆ ಕರ್ಕೊಂಡು ಹೋಗಿ ವಿಠಲ್ ಗೌಡನಿಗೆ ತೋರಿಸ್ಲಿಕ್ಕೆ ಹೇಳಿದ್ರು, ಇಲ್ಲಿ ಎಲ್ಲಿ ಈ ರೀತಿಯಾಗಿ ಬೋರ್ಡೆ ಇದೆ ಅಂತ ಹೇಳಿ ತೋರಿಸಿದ್ರು. ಹೀಗಾಗಿ ಅದನ್ನು ಕೂಡ ಮಾಹಿತಿಯನ್ನು ಕಲೆ ಹಾಕೊಂಡು ಬಂದಿದ್ದಾರೆ. ಹೀಗಾಗಿ ಅದು ಸಂಬಂಧಪಡುತ್ತೆ ಇಲ್ಲಿಗ ಕೋರ್ಟ್ ಅನುಮತಿ ಮೇರೆಗೆ ಅಲ್ಲಿ ತಲೆ ಉಳಿದ ಅವಶೇಷಗಳು ಹುಡುಕಬೇಕಾಗುತ್ತೆ. ಆ ಪ್ರಯತ್ನವನ್ನು ಎಸ್ಐಟಿ ಮಾಡ್ತಾ ಇದೆ. ಅದೇ ರೀತಿ ವಿಚಾರಣೆಯನ್ನು ಮುಂದುವರಿಸಿದೆ. ಯಾಕಂತ ಹೇಳಿದ್ರೆ ಈಗ ಮತ್ತೊಂದಷ್ಟು ಅಲಿಗೇಷನ್ಗಳು ಬರ್ತಾ ಇದೆ, ಮತ್ತೊಂದಷ್ಟು ಪ್ರಕರಣ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಹೀಗಾಗಿ ಷಡ್ಯಂತ್ರ ಮಾಡುವಂತ ಪ್ರಕರಣದಲ್ಲಿ ಯೂಟ್ಯೂಬರ್ಗೂ ಮತ್ತೆ ಈ ಒಂದು ಷಡ್ಯಂತ್ರಕೋರರಿಗೂ ಏನ್ ಸಂಬಂಧ ಇದೆ, ಮನಾಫ್, ಅಭಿಷೇಕ್ ಮತ್ತೆ ಉಳಿದಂತೆ ಒಂದಿಷ್ಟು ಯೂಟ್ಯೂಬರ್ಗಳು, ಅದೇ ರೀತಿ ಈ 3 ಜನ ಆರೋಪಿಗಳು, ಇವ್ರ 3ಕ್ಕೆ ಏನ್ ಸಂಬಂಧ, ಆ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ. ಅದೇ ರೀತಿಯಾಗಿ ಇವ್ರನ್ನ ಹೊರತುಪಡಿಸಿ ಷಡ್ಯಂತ್ರಕೋರನ್ನ ಹೊರತುಪಡಿಸಿದ್ರೆ ಮತ್ತೆ ಕೇರಳ ಗ್ಯಾಂಗ್ನ ಬುರುಡೆ ಬಿಟ್ಟಂತ ಕೇಸ್ನಲ್ಲಿ ಮನಾಪ್ಗೂ ಕೂಡ ನಿನ್ನೆ ನೋಟಿಸ್ ಅನ್ನು ಕೊಟ್ಟು ಕರೆಯಲಾಯಿತು. ಮನಾಪ್ಗೆ ಸಮಗ್ರವಾಗಿ ಯಾರು ಈ ವಿಡಿಯೋ ಕಳಿಸಿದ್ರು, ಯಾಕೆ ವಿಡಿಯೋನ ಹಂಚುವಂತ ಕೆಲಸವನ್ನು ಮಾಡಿದೆ ಅಂತ ಹೇಳಿದ್ದಾರೆ. ಅದೇ ರೀತಿ ಇಡೀ ಕೇರಳಕ್ಕೆ ಈ ಒಂದು ವಿಡಿಯೋದಲ್ಲಿ ಇರ್ತಕ್ಕಂತ ಒಂದು ಅಂಶವನ್ನ ಪತ್ತೆ ಹಚ್ಚೋದು, ಕಳಿಸೋದು, ಅದೇ ರೀತಿಯಾಗಿ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡುವಂತ ಉದ್ದೇಶ ಆತನಿಗಿತ್ತು ಅನ್ನೋ ತನಿಖೆ ವೇಳೆ ಸ್ಪಷ್ಟವಾಗ್ತಾ ಇದೆ. ಈ ಬಗ್ಗೆನೂ ಕೂಡ ತನಿಖೆ ಮಾಡಿದ್ದಾರೆ. ಅಗತ್ಯವಿದ್ರೆ ಮತ್ತೆ ನೋಟಿಸ್ ಕೊಟ್ಟು ವಿಚಾರಣೆ ಕರಿತೀವಿ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ಒಂದು ಕಡೆ ಯೂಟ್ಯೂಬರ್ಸ್ ಮತ್ತು ಅವರ ಗ್ಯಾಂಗ್, ಮತ್ತೊಂದು ಕಡೆ ಷಡ್ಯಂತ್ರಕೋರರನ್ನು ವಿಚಾರಣೆ ಮುಂದುವರಿಸಿದೆ ಈಗ ಶರತ್. ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.